ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಪಾಪು ಬರ್ಡೇಗೆ ಸ್ವಲ್ಪ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಏನಾದರೂ ತೊಗೊಂಬರೋಣ ಶಾಪ್ಗಳಲ್ಲಿ. ಏನೋ ಸಿಕ್ಕಲಿಲ್ಲ ಅಂತಂದರೆ ಅದನ್ನು ನಾವು ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೇನು ಸಿಗುತ್ತೆ ನೋಡ್ತೀವಿ. ಜಾಸ್ತಿ ಏನು ತೊಗೊಳಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ತೊಗೊತೀವಿ. ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದರೆ ಯಾವುದರಲ್ಲಿ ವರ್ಕ್ ಅನ್ಸುತ್ತೋ ಸೊ ಅದರಲ್ಲಿ ಬೈ ಮಾಡೋಣ ಅಂತೇಳಿ ಔಟ್ಸೈಡ್ ಹೋಗ್ತಾ ಇದ್ವಿ. ಬನ್ನಿ, ಈ ವ್ಲಾಗ್ ಒಂದು ಬರ್ಡೇ ಥಿಂಗ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡುವಂತಹ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಮುತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಶಾಪ್ ಮಾಡ್ಕೊಂಡು ಬರೋಣ. ಇಲ್ಲಿ ನಮ್ಮೂರಲ್ಲಿ ಒಂದು 3-4 ಬರ್ಡೇ ಡೆಕೋರೇಷನ್ ಮಾಡೋವಂತಹ ಸ್ಟೋರ್ಸ್ಗಳಿದ್ದಾವೆ. ಸೊ ಫಸ್ಟ್ ಸ್ಟೋರ್ ಬಂದು ಶಾಪ್ ಬಂದು ಇದಾಗಿದೆ. ಇಲ್ಲಿ ಬರ್ಡೇ ಡೆಕೋರೇಷನ್ಗೆ ಹೇಳಿದ್ರೆ ಬಂದು ಮಾಡಿಕೊಡ್ತಾರಂತೆ. ಸೊ ನಾವೇನು ಅಷ್ಟು ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ, ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ವಿ. ಬಟ್ ಇಲ್ಲಿ ಎಲ್ಲೂ ಏನೂ ಸಿಕ್ಕಿಲ್ಲ. ಸೊ ಅದಕ್ಕೆ ಓಡ್ತಾ ಇದ್ದೀವಿ ನೆಕ್ಸ್ಟ್ ಶಾಪ್ಗೆ. ನೆಕ್ಸ್ಟು ಶಾಪ್ ಬಂದು ಈ ಶಾಪಲ್ಲಿ ಈ ಥರ ನಾವು ಬ್ಯಾನರ್ ಬರುತ್ತೆ, ಏನು ಗೋಲ್ಡ್ ಕಲರ್ ಬ್ಯಾನರು, ಅದನ್ನೆಲ್ಲ ವಿಚಾರಿಸ್ತಿದ್ವಿ. ಒಂದು ಅಂದರೆ ಬರೀ 2 ಅಡಿ ಅಗಲ 6 ಅಡಿ ಉದ್ದ ಇದೆ ಅಂತ ಮಾತ್ರ ಹೇಳಿದ್ರು. ಅದಕ್ಕೇ 250 ರುಪೀಸ್ 200 ರುಪೀಸ್ ಹೇಳಿದ್ರು. ಸೊ ಅದನ್ನು ಬೇಡ ಅಂತ ಹೇಳಿದ್ವಿ. ಆನ್ಲೈನಲ್ಲೇ ಇನ್ನೂ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಸೊ ತೊಗೊಳ್ಳೋಣ ಬಿಡಿ, ಅದು ಬೇಡ ಅಂತ ಹೇಳ್ಬಿಟ್ಟು ಏನು ಹ್ಯಾಪಿ ಬರ್ಡೇ ಅನ್ನೋದು ಬ್ಯಾನರ್ ಎಲ್ಲ ಏನು ಬರುತ್ತೆ ಅದು. ಮತ್ತು ಫಸ್ಟ್ ಒನ್ ಏನಂತ ಅಂದರೆ ಆನ್ಲೈನಲ್ಲಿ ಆನೆಸ್ಟಾಗಿ ಹೇಳಬೇಕು ಅಂತ ಅಂದರೆ ನನಗೆ 2 ಇಯರ್ಸಿಂದ ಆನ್ಲೈನಲ್ಲಿ ತರಿಸಿದ್ದು ಬಲೂನ್ ಎಲ್ಲ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಆಫ್ಲೈನಲ್ಲೇ ಬಲೂನ್ಸ್ನ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಅವ್ರನ್ನೇ ಕೇಳ್ತಿದ್ದೆ ಕಲರ್ ಕಾಂಬಿನೇಷನ್ ಯಾವ್ದು ಚೆನ್ನಾಗಿರುತ್ತೆ, ವೈಟ್ ಥೀಮ್ಗೆ ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಅವರು ಪಿಂಕ್ ಆ್ಯಂಡ್ ಗರ್ಲ್ ಬೇಬಿಗ ಬಾಯ್ ಬೇಬಿಗ ಅಂತ ಹೇಳಿದರು. ಗರ್ಲ್ ಬೇಬಿಗಾದರೆ ಪಿಂಕ್ ಆ್ಯಂಡ್ ವೈಟ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಪಿಂಕ್ ಆ್ಯಂಡ್ ವೈಟ್ ನನಗೇನು ಅಷ್ಟೊಂದು ಲೈಕ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೇಳ್ತಿದ್ದೆ ಎಲ್ಲೋ ಮತ್ತು ಬ್ಲ್ಯಾಕ್, ಎಲ್ಲೋ ಮತ್ತು ವೈಟ್ ಚೆನ್ನಾಗಿರುತ್ತಾ ಅಂತ. ಎಲ್ಲೋ ಮತ್ತು ಬ್ಲ್ಯಾಕ್ ಎಲ್ಲ ಚೆನ್ನಾಗಿರುತ್ತಾ ಅಂತ ಕೇಳ್ತಿದ್ವಿ. ನನಗೆ ಅದೂ ಬೇಡ ಅಂತ ಅನ್ನಿಸ್ಬಿಟ್ಟು ಬ್ಲೂ ಆ್ಯಂಡ್ ವೈಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಒನ್ನು ನಿಮ್ಗೆ ತೋರಿಸ್ತೀನಿ. ನನಗೆ ಇಂಕ್ ಬ್ಲೂ ತೊಗೋಬೇಕು ಅಂತ ಅನ್ನಿಸ್ತು. ಸೊ ನೋಡ್ತಾ ಇರ್ಬೋದು, ವೈಟ್ ಥೀಮ್ಗೆ ಇಂಕ್ ಬ್ಲೂ ಆ್ಯಂಡ್ ವೈಟು ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಒಂಥರ ಆ ಥರ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಹೇಳ್ತಿದ್ದೆ. ಅವರು ಬ್ಲೂನಲ್ಲೇ ಬೇರೆ ಬೇರೆ ಥರ ಬ್ಲೂ ಕಲರ್ಸ್ನೆಲ್ಲ ತೋರಿಸ್ತಾಯಿದ್ರು, ಲೈಟ್ ಬ್ಲೂ ಆ ಥರ ಎಲ್ಲ. ಇದು ಒಂದು ಪ್ಯಾಕೆಟ್ ಬಂದ್ಬಿಟ್ಟು 150 ರುಪೀಸ್ ಅಂತೆ. ಸೊ 2 ಸಾಕು. ಒಂದರಲ್ಲಿ 70 ಪೀಸಸ್ ಇರುತ್ತೆ ಅಂತೆ. 70 ಪೀಸಸ್ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ, ಅಷ್ಟೊಂದು ಬೇಡ ಅಂದ್ಬಿಟ್ಟು 2 ಪೀಸಸ್ ತೊಗೋತಾಯಿದ್ವಿ. ಇದನ್ನು ಲೈಟ್ಸು ಫುಲ್ಲು ಸೆಟ್ ತೊಗೊಳ್ಳೋಣ ಅಂತ ಅಂದ್ವಿ. ನಮಗೆ ಅಷ್ಟು 12 ಪೀಸಸ್ ಏನೂ ಬೇಕಾಗಿರಲಿಲ್ಲ. ಸುಮ್ಮನೆ ಸುಮ್ಮನೆ ಆ ಕಡೆ ಸೈಡ್ ಈ ಸೈಡ್ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ. ಸಿಂಗಲ್ ಪೀಸಸ್ ಕೊಡ್ತೀರಾ ಅಂತ ಕೇಳಿದ್ವಿ, ಕೊಡ್ತಾರಂತೆ. ಬಟ್ ಫುಲ್ ಸೆಟ್ಟು ಎಷ್ಟು ಹೇಳಿದ್ರು ನೆನಪಾಗ್ಲದೆಷ್ಟು ಸಮಥಿಂಗ್ ಹೇಳಿದ್ರು, 500 ಚೇಂಜ್ ಏನೋ ಹೇಳಿದ್ರು. ಬಟ್ ಅದು ಒಂದು ಸಿಂಗಲ್ ಪೀಸ್ ತೊಗೋಬೇಕು ಅಂತ ಅಂದರೆ 50 ರುಪೀಸ್ ಅಂತೆ ಒಂದು. ಮತ್ತು ಇದನ್ನು ಹೇಳಿದ್ರು, ಇದು 40 ರುಪೀಸ್ ಅಂತೆ. ಸೊ ಇದಕ್ಕೆಲ್ಲ ಏನು ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ ಸಿಂಗಲ್ಲು. ಬಟ್ ಸರಿ ಆಯಿತು ಬೇಡ ಅಂತ ಹೇಳ್ಬಿಟ್ಟು ನಾನು ಬರೀ ಬಲೂನ್ ಬ್ಲೂ ಮತ್ತು ವೈಟ್ನ ತೊಗೊಂಡು ಓಡ್ತಾ ಇದ್ದೀವಿ. ಇದು ಬಂದು ನೆಕ್ಸ್ಟು ಶಾಪ್ ಬಂದು ಇದು ಗೋಲ್ಡ್ ಕಲರ್ ಬ್ಯಾನರ್ ಏನು ನೋಡಿದ್ವಿ ನಾವು ಅಲ್ಲಿ 250 200 ಸಮಥಿಂಗ್ ಏನೋ ಹೇಳಿದ್ರು. ಬಟ್ ನನಗೆ ಅದು ಬೇಡ ಅಂತ ಅನಿಸ್ತು. ಸೊ ಇಲ್ಲಿ ಬಂತ ಕೇಳಿದ್ವಿ. ಇಲ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು. ಇಲ್ಲಿ ಯಾವುದನ್ನು ಸಿಕ್ಕಿಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಒಂದೊಂದು ಆನ್ಲೈನಲ್ಲಿ ಚೆನ್ನಾಗಿರುತ್ತೆ, ಒಂದೊಂದು ಇಷ್ಟ ಆಗೋಲ್ಲ ನಿಜವಾಗ್ಲೂ. ನೆಕ್ಸ್ಟು ಇದನ್ನು ಡಬಲ್ ಸೈಡ್ ಗಮ್ ಟೇಪ್ನ ಕೇಳಿದ್ವಿ. ಈ ಥರ ಚಿಕ್ಕದು 2 ಡಬಲ್ ಸೈಡ್ ಗಮ್ ಟೇಪ್ ತೊಗೊಂಡಿದ್ದೀನಿ. ಮತ್ತು ಗ್ಲೂ ಡಾಟ್ ಬರುತ್ತಲ್ಲ ಅದೊಂದು ತೊಗೋಬೇಕು, ಇಲ್ಲಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸರಿ ನೆಕ್ಸ್ಟ್ ಟೈಮ್ ಇನ್ನೂ 1 ವೀಕ್ ಇದೆಯಲ್ವ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟನ್ನ ತೊಗೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಮತ್ತು ಹ್ಯಾಪಿ ಬರ್ಡೇ ಬ್ಯಾನರ್ ಒಂದು ತೊಗೊಂಡಿಲ್ಲ, ಅದನ್ನೊಂದು ಮತ್ತು ಲೈಟ್ಸ್ ಒಂದನ್ನ ಬುಕ್ ಮಾಡಿದ್ದೀನಿ, ಬರಬೇಕು. ಅದನ್ನು ರಿವ್ಯೂ ಕೊಡ್ತೀನಿ ನಾನು ಯಾವ ಥರ ಇದೆ ಅಂತ. ನೆಕ್ಸ್ಟು ಏನು ಟೋಪಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ವೈಟು ಎಲ್ಲ ಕಲರ್ಸ್ ಎಲ್ಲ ತೋರಿಸ್ತಿದ್ರು, ಇಷ್ಟು ಕಲರ್ಸ್ ಇದೆ, ಯಾವ ಕಲರ್ಸ್ ಬೇಕು ಅಂತ. ಮನಸ್ವಿ ಅದನ್ನು ಆಲ್ರೆಡಿ ಎತ್ಕೊಂಡು ಹಾಳು ಮಾಡ್ತಿದ್ಲು. ನೆಕ್ಸ್ಟು ಅಲ್ಲಿಂದ ನಾವು ಮಾರ್ಟಿಗೆ ಬಂದ್ವಿ. ಒಟ್ಟು 4 ಶಾಪ್ ಹೋಗಿದ್ದೀವಿ. ಎಲ್ಲ ಕಡೆ ಒಂದೊಂದು ಸಿಗ್ತಾಯಿತ್ತು ಅಷ್ಟೇ.
ಎಲ್ಲೂ ಏನು ಸಿಗ್ತಾನೆ ಇರಲಿಲ್ಲ ಕರೆಕ್ಟಾಗಿ. ನೆಕ್ಸ್ಟು ನಾವು ಬಂದಿದ್ದು ಮಾರ್ಟಿಗೆ ಬಂದಿದ್ವಿ. ಮಾರ್ಟಲ್ಲಿ ಲೈಟ್ಸ್ ಬರುತ್ತೆ ಗೊತ್ತಾ, ಲೈಟ್ಸ್ನ ತೊಗೊಳ್ಳೋಣ ಅಂತ. ಈಗೇನು ಪ್ರದೀಪ್ ಅವ್ರು ನೋಡ್ತಿದ್ದಾರೆ ಲೈಟ್ಸು, ಇದು ತುಂಬಾ ಚೆನ್ನಾಗಿದೆ. ಇದು 250 300 ರುಪೀಸ್ ಪ್ರೈಸ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ಇದು. ಇದೊಂದು ಮತ್ತು ಇನ್ನು ಬೇರೆ ಬೇರೆ ಥರ ಇತ್ತು ಕಲೆಕ್ಷನ್ಸು. ತುಂಬ ಸಣ್ಣ ಸಣ್ಣ ಲೈಟ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಲೈಟ್ಸ್ ಎಲ್ಲ ತೊಗೊಬೇಕು ಅಂತ ಅಂದ್ಕೊಂಡ್ಬಂದ್ವಿ. ಮತ್ತು ವೆರೈಟೀಸ್ ಆಫ್ ಕಲೆಕ್ಷನ್ ಏನಿಲ್ಲ, 2-3 ಇದ್ದಿದ್ದು ಅಷ್ಟೇ. ಸೊ ಪ್ರದೀಪ್ ಅವ್ರು ಇದನ್ನೇ ನೋಡ್ತಾಯಿದ್ರು. ನೋಡೋಣ ಎಷ್ಟು ಉದ್ದ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡಬೇಕಿತ್ತು. ಮತ್ತು ಪಾಪುಗೆ ಇದೊಂದು ಟಾಯ್ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಷ್ಟು ರೂಪಾಯಿ ಹೇಳ್ತಿದ್ದಾರೆ ಅಂತಂದರೆ, ಇದು ಬರೀ ಒಂದು ಫೋನು 399 ರುಪೀಸ್. ನಿಜವಾಗ್ಲೂ ಅದು ಏನಂತ ಅಂದರೆ ಅದು ಪಕ್ಷಿಗಳ ಥರ ಆ ಥರ ಈ ಥರ ಎಲ್ಲ ಕೂಗೋ ಥರ ಇತ್ತು. ಮತ್ತು ಈ ಆಲ್ಫಾಬೆಟ್ಸ್ ನಮ್ಮನೇಲಿ ಆಲ್ರೆಡಿ ಚಾರ್ಟ್ ಇತ್ತು. ಬಟ್ ಇದನ್ನು ನೋಡ್ತಿದ್ದೆ ತೊಗೊಳ್ಳೋಣ ಅಂತ. ಇದೆಷ್ಟು ಅಂತ ಅಂದರೆ ನೀವೇ ನೋಡ್ತಿರ್ಬೋದು, 400 ರುಪೀಸ್ ಅಂತೆ, 300 ರುಪೀಸ್ ಪ್ರೈಸ್ ಅಂತೆ. ಬಾಟಲೆಲ್ಲ ಏನು ತೊಗೊಳಕ್ಕೆ ಆಗಲ್ಲ, ತುಂಬಾ ಕಾಸ್ಟ್ಲಿ. ಪ್ರದೀಪ್ ಅವ್ರಿಗೆ ಈ ಲೈಟು ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅವರು ತೊಗೊಳ್ಳೋದ ಬೇಡವಾ ಅಂತ ನೋಡ್ತಿದ್ರು. ಹಾಗೆ ನೆಕ್ಸ್ಟ್ ಒನ್ನು ನಾನು ಕೇಳ್ತಿದ್ದೆ, ಅಣ್ಣ ಬೇರೆ ಥರ ಬರುತ್ತಲ್ವ ಸಣ್ಣ ಸಣ್ಣ ಲೈಟ್ಸು, ಆ ಥರ ಇದೆಯಾ ಅಂತ. ಬಟ್ ಅದು ಯಾವುದ್ಯಾವುದೋ ತೋರಿಸ್ತಾಯಿದ್ರು, ಅದಂತೂ ನಂಗೆ ಇಷ್ಟನೇ ಆಗ್ತಾಯಿರಲಿಲ್ಲ. ನಾನು ತೋರಿಸ್ತಿದ್ದೆ, ಈ ಸ್ಮಾಲ್ ಲೈಟ್ಸ್ ಇದೆಯಲ್ಲ, ಇದನ್ನು ನೋಡಿ ಯಾವ ಥರ ಇದೆ ಅಂತ. ಅದನ್ನು ಓಪನ್ ಮಾಡ್ತಾಯಿದ್ವಿ. ಅದು ಯಾವ ಥರ ಇದೆ ಅಂದರೆ, ನಾವು ದೇವ್ರಿಗೆಲ್ಲ ಹಾಕ್ತೀವಲ್ವ ಅದು ಸಣ್ಣ ಸಣ್ಣ ಲೈಟ್ಸು, ಆ ಥರ ಇತ್ತು. ಬಟ್ ಅದು ಏನಂತ ಅಂದರೆ ಅವರೇ ಹೇಳಿದ್ರು, ಇದು ಮಕ್ಕಳಿಗೆಲ್ಲ ಅಲ್ವಾ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು, ಶಾಕ್ ಏನಾದರೂ ಹೊಡೆಯುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಪ್ರದೀಪ್ ಅವರು ಬೇಡ ಪಾಪು ಇರ್ತಾಳೆ, ಆಮೇಲೆ ಎಲ್ಲ ಮುಟ್ತಾ ಇರ್ತಾರೆ, ಪಾಪುಗಳೆಲ್ಲ ಬಂದಿರ್ತಾರೆ, ಮುಟ್ಟಿ ಏನಾದರೂ ಟಚ್ ಏನಾದರೂ ಮಾಡ್ಕೊತಾರೆ, ಬೇಡ ಅಂತ ಎಲ್ಲ ಹೇಳ್ತಿದ್ರು. ಅದಕ್ಕೆ ಸೊ ಅದನ್ನು ಇಟ್ಬಿಟ್ವಿ. ಬಟ್ ಪ್ರದೀಪ್ ಅವ್ರ ಕಣ್ಣಂತೂ ಹೋಗಿ ಬಂದು ಈ ಲೈಟ್ಸ್ ಮೇಲೆ ಇತ್ತು. ತುಂಬಾ ಚೆನ್ನಾಗಿತ್ತು. ಚೆಕ್ ಮಾಡಿಸೋಣ ಸರಿ ಆಯಿತು ಅಂತ ಎತ್ಕೊತಾ ಇದ್ವಿ. ಒಂದು ಸಲ ನೀವು ಯಾವುದೇ ಅಂಗಡಿಗೆ ಹೋದ್ರೂ ಒಂದು ಸಲ ಚೆಕ್ ಮಾಡಿಸ್ಬೇಕಾಗಿತ್ತು. ಹಾಗೆ ಇದೊಂದು ಕಿವಿಗೆ ಹಾಕ್ಕೊಳ್ಳೋಣ ಅಂತ ನೋಡಿದ್ರೆ ಏನು ತುಂಬಾ ಕಾಸ್ಟ್ಲಿ. ಇದೊಂದು ಕ್ಯೂಟಾಗಿತ್ತು. ಇದು ಏನು 325 ರುಪೀಸ್ ಹೇಳ್ತಾಯಿದ್ರು ಒಬ್ಬೊಬ್ಬ. ಏನು ಇಲ್ಲಿ ಬಂದು ನೋಡಿದ್ರೆ ಬಲೂನ್ಸ್ ಎಲ್ಲ ವಿಚಿತ್ರ ಕಲರ್ಸ್ ಇತ್ತು. ಬಟ್ ಇಲ್ಲಿ ಏನು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಬಲೂನ್. ಮತ್ತು ಇದನ್ನು ಫುಲ್ಲು ಸೆಟ್ ತೊಗೊಳ್ಳೋಣ ಅಂತ ಹೇಳಿದ್ರು ಅಷ್ಟೊಂದು ಏನು ಕಲೆಕ್ಷನ್ಸ್ ಏನು ನಮಗಿಲ್ಲಿ ಇಷ್ಟನೇ ಆಗಲಿಲ್ಲ. ಸರಿ ಆಯಿತು, ಏನಿದೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರೀ ಇದು ನೋಡ್ತಾ ಇರ್ಬೋದು ನೀವೇ, ಬರೀ ಹ್ಯಾಪಿ ಬರ್ಡೇ ಅನ್ನೋದು. ಮತ್ತು ಇದು ಸಿಂಗಲ್ಲು ಯಾವುದೇದೋ ಪಿಂಕು ಆರೆಂಜು ಆ ಕಲರ್ ಇತ್ತು. ಬಟ್ ನನಗೆ ಪರ್ಟಿಕ್ಯುಲರಾಗಿ ಗೋಲ್ಡ್ ಕಲರೇ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರೇ ಸರ್ಚ್ ಮಾಡ್ತಿದ್ದೆ. ಬಟ್ ಇಲ್ಲಿ ಗೋಲ್ಡ್ ಕಲರ್ ಇಲ್ಲ ಅಂತ ಹೇಳ್ಬಿಟ್ರು. ಸರಿ ಆಯಿತು ಹೊರಡೋಣ, ನಾವು ಇನ್ನೇನು ಇಲ್ಲಿ ಸುಮ್ಮನೆ ಹುಡ್ಕೋದು ವೇಸ್ಟು ಅಂತ ಹೇಳ್ಬಿಟ್ಟು ಬಂದ್ವಿ. ಮಾರ್ಟ್ ಅಂತ ಬಂದ್ವಿ. ಬಟ್ ಏನು ಅಷ್ಟೊಂದು ಕಲೆಕ್ಷನ್ನೇ ಇರಲಿಲ್ಲ. ಬಲೂನ್ಸ್ಗಳು ಅಷ್ಟೇ ಬ್ಲ್ಯಾಕು ಆ ಥರ ಇತ್ತು, ಯೆಲ್ಲೋ ಕಲರ್ ಅಷ್ಟು. ಮತ್ತು ಚೆನ್ನಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿರಲಿಲ್ಲ. ಟೋಪಿಗಳು ಅದೆಲ್ಲ ಇತ್ತು. ಸರಿ ಆಯ್ತು, ನಿಯರ್ ಇದೆಯಲ್ವಾ ತೊಗೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಮತ್ತು ಕ್ಯೂಟಾಗಿರೋಂಥ ಏರ್ ಬ್ಯಾಂಡ್ ಎಲ್ಲ ಇತ್ತು, ಟೋಪಿ ಎಲ್ಲ ಇತ್ತು. ತೊಗೊಳ್ಳೋಣ ಅಂತ ಅಂದರೆ ಬಟ್ ಅದು ಎಲಾಸ್ಟಿಕ್ ಎಲ್ಲ ಹೊಟ್ಟೋಗಿತ್ತು. ನೀವೇ ನೋಡ್ತಿರ್ಬೋದು ಯಾವ ಥರ ಆಗಿದೆ. ಎಲಾಸ್ಟಿಕ್ ಎಲ್ಲ ನೋಡೋಣ ಅಂದರೆ ಅದು ಎಲಾಸ್ಟಿಕ್ಕೇ ಹೋಗ್ಬಿಟ್ಟಿತ್ತು ಒಂಥರ. ಇಲ್ಲಿ ಕತ್ತತ್ರ ಹಾಕ್ತಾರಲ್ವ ರಬ್ಬರು, ಸೊ ಅದು ರಬ್ಬರೆಲ್ಲ ಹೊಟ್ಟೋಗಿತ್ತು. ಅದನ್ನು 200 ರುಪೀಸ್ ಅಂತೆ. ಇದಿಲ್ಲ ಅಕ್ಕ, ಇದು ಸೇಲಿಲ್ಲ, ಅದು ಏನು ರಬ್ಬರ್ ಇರುತ್ತೆ ಕತ್ತತ್ರ ಹಾಕೋದು, ಅದು ಎಲಾಸ್ಟಿಕ್ ಎಲ್ಲ ಹೊಟ್ಟೋಗಿದೆ ಅಂತ ಹೇಳಿದ್ರು. ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ. ಏನು ಸ್ಮಾಲ್ ಕ್ಯೂಟ್ ಬಾಟಲ್ಸ್ಗಳೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು. ಮತ್ತು ತೋರಿಸ್ತೀನಿ ನಾನು ನಿಮಗೆ. ಇದು ನೀವೇ ನೋಡ್ತಿರ್ಬೋದು 530 ರುಪೀಸ್ ಅಂತೆ ಈ ಕ್ಯೂಟ್ ಬಾಟಲ್ಲು. ಬಟ್ ಚೆನ್ನಾಗಿತ್ತು, ಕ್ಯೂಟಾಗಿದೆಯಲ್ವ ಅದಕ್ಕೆ ಅಷ್ಟು ಹೇಳ್ತಾರೆ ಮೇ ಬಿ. ಚೆನ್ನಾಗಿರುತ್ತೆ ಬಟ್ ಕಾಸ್ಟ್ಲಿ ಅಂತಲೇ ಅನ್ನಿಸ್ತಿದ್ದು. ಸುಮ್ಮನೆ ಎಷ್ಟಿದೆ ಗೊತ್ತಾ, ಇದು ವೀಡಿಯೋದಲ್ಲಿ ಅಷ್ಟು ಕಾಣಿಸ್ತಿದೆ. ತುಂಬ ಸ್ಮಾಲ್ ಅಂದರೆ ತುಂಬ ಸ್ಮಾಲ್ ಇತ್ತು. ಎಷ್ಟು ಒಂದು ಸ್ಮಾಲ್ ದೊಡ್ಡದೊಂದು ಬಾಟ್ಲು ಬರುತ್ತಲ್ಲ, ಇದು ಮಾಜಾ ಚಿಕ್ಕದು 20 ರುಪೀಸು ಅಷ್ಟಿತ್ತು ಅಷ್ಟೇ. ಅದು ಒಂದು ಸ್ವಲ್ಪ ವೀಡಿಯೋದಲ್ಲಿ ಝೂಮ್ ಮಾಡಿ ತೋರಿಸಿರೋದ್ರಿಂದ ಆ ಥರ ಕಾಣಿಸ್ತಿದೆ. ಈ ಥರ 535 ರುಪೀಸ್ ಅಂತೆ ಈ ಮಿಲ್ಕ್ ಬಾಟಲ್ಲು.
2 ಆಲ್ರೆಡಿ ತೊಗೊಂಡು ಒಂದು ಏನಪ್ಪ ಅಂತ ಅಂದರೆ ಒಡೆದೋಗಲ್ಲ ಅನ್ನೋದೊಂದು ಬಿಟ್ಟರೆ ಈ ಸ್ಟೀಲ್ ಬಾಟ್ಲಲ್ಲಿ ಬಿದ್ದರೆ ತಗ್ಗೋದ್ರೆಲ್ಲ ಸುರಿಯುತ್ತೆ. ಅದು 2 ಬಾಟ್ಲು ತೊಗೊಂಡು ವೇಸ್ಟ್ ಆಗಿದೆ. ಸೊ ನೆಕ್ಸ್ಟು ಹೊಡ್ತಾ ಇದ್ದೀವಿ. ಹೆಂಗೆ ಬರಬೇಕಾದ್ರೆ ಇಲ್ಲಿ ಸ್ಟ್ರೀಟಲ್ಲಿ ಏನೇನೋ ಇಟ್ಕೊಂಡಿದ್ರು, ಸಂಡೇ ಅಲ್ವಾ, ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಅಂತ ಇದೊಂದು ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇದು ಕ್ಯೂಟ್ ಚಪ್ಪಲ್ಸ್ ಎಲ್ಲ ಇತ್ತು ಪಾಪುಗಳದ್ದು, ಬಟ್ ಪಾಪುಗೆ ಇದೆಲ್ಲ ಹಾಕ್ತಾ ಇರಲಿಲ್ಲ. ಸುಮ್ಮನೆ ಕೇಳಿದೆ, ಇದು 150 ರುಪೀಸ್ ಅಂತ ಹೇಳಿದ್ರು. ನಾನೇನು ಸುಮ್ಮನೆ ಇದು ತೊಗೋತಾ ಇರಲಿಲ್ಲ, ಸುಮ್ಮನೆ ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇದು ಬೆಡ್ಶೀಟು ಮತ್ತು ವಾಚಸ್ ಎಲ್ಲ ಇಟ್ಟಿದ್ರು, ಮತ್ತು ಇಲ್ಲಿ ಪಿಂಗಾಣಿ ಥರ ಈ ಥರ ಇಟ್ಕೊಂಡಿದ್ರಲ್ವ. ಸೊ ಎಷ್ಟು ಅಂತ ಕೇಳೋಣ ಅಂತ ಎಲ್ಲ ಬಂದ್ವಿ. ಇದು ಒಂದು ಜಾರು ಏನಾದರೂ ಉಪ್ಪಿನಕಾಯಿ, ಉಪ್ಪು ಆ ಥರ ಎಲ್ಲ ಹಾಕ್ಕೊಂಡು ಸಕ್ಕರೆ ಏನಾದರೂ ಹಾಕಿಡೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಬಂದರೆ, ಒಂದು ಸ್ಮಾಲ್ ಇದು ಏನು ಬ್ರೌನ್ ಕಲರ್ ಇದೆ ಅದನ್ನು ತೊಗೊಳ್ಳೋಣ ಅಂತ ಕೇಳಿದ್ವಿ. ತುಂಬ ಸ್ಮಾಲೇ ಇದೆ. ಇದು 200 ರುಪೀಸ್ ಅಂತೆ ಒಂದೇ ಒಂದು ಪೀಸು. ಸೊ ಅದಕ್ಕೋಸ್ಕರ ಕಮ್ಮಿ 150 ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ವಿ. ಬಟ್ ಅವರು ಇಲ್ಲ, ₹1 ಕಮ್ಮಿ ಆಗಲ್ಲ ಅಂತ ಹೇಳ್ಬಿಟ್ರು. ಸೊ ಸರಿ ಆಯಿತು ಬಿಡು ಅಂತೆಲ್ಲ ಬಂದುಬಿಟ್ವಿ. ಅದು ಹಾಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಕ್ಯೂಟಾಗಿತ್ತು. ಈ ಥರ ಪಿಂಗಾಣಿದೆಲ್ಲ ಬಿದ್ದರೆ ಒಡೆದೋಗುತ್ತೆ, ಬಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಇಲ್ಲಿ ಬ್ಯಾಗ್ಗಳು ವೆರೈಟೀಸ್ ಅಂದರೆ ಫ್ಯಾಷನ್ ಬ್ಯಾಗ್ ಎಲ್ಲ ಹಾಗೆ ಇಟ್ಕೊಳ್ಳೋ ಥರ ಬ್ಯಾಗ್ಗಳೇನಾದರೂ. ಹಾಗೆ ಬಂದು ಇಲ್ಲಿ ಇಯರಿಂಗ್ ಕಲೆಕ್ಷನ್ಸ್ ಎಲ್ಲ ಇತ್ತು, ನೋಡ್ತಾ ಇರ್ಬೋದು. ಇದು 100 ರುಪೀಸ್ ಅಂತೆ. 100 ರುಪೀಸ್ ಮತ್ತು 50 ರುಪೀಸ್ ಅಂತ ಹೇಳ್ತಾಯಿದ್ರು. ಹಾಗೆ ಒಂದು ನೋಡೋಣ ಅಂತೇಳಿ ಒಂದು ಕ್ಯಾಪ್ಚರ್ ತೊಗೋತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಒಂದೊಂದು ಅಷ್ಟೊಂದು ಸೂಪಪ್ ಕಲೆಕ್ಷನ್ ಅಂತ ಹೇಳೋ ಹಾಗೆ ಏನಿಲ್ಲ. ಓಕೆ, ನಾರ್ಮಲ್ ತೊಗೋಬೋದು ಅನ್ನೋ ಥರ ಇತ್ತು. ನನಗೆ ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ನೀವೇ ನೋಡ್ತಾ ಇರ್ಬೋದು. ಎಲ್ಲ ನಾರ್ಮಲ್ ಥರ ಇತ್ತು. ಬಟ್ ನನಗೆ ಇದರಲ್ಲೆಲ್ಲ ಮೇಯ್ನಾಗಿ ಒಂದೇ ಒಂದು ಇಯರಿಂಗ್ಸ್ ಇಷ್ಟ ಆಯಿತು. ಯಾವುದು ಅಂತ ತೋರಿಸ್ತೀನಿ. ಇಲ್ಲಿ ಗ್ರೀನ್ ಮತ್ತು ವೈಟ್ ಕಲರ್ದು ಏನಿದೆ, ಕೈ ಇಟ್ಟು ತೋರಿಸ್ತೀನಿ. ಮತ್ತು ಇಲ್ಲಿ ಎಲ್ಲೋ ಮತ್ತು ಇದು ಈ ಕಲರ್ನ ಇವಾಗ ನಿಮ್ಗೆ ತೋರಿಸೋದ್ನಲ್ವ ಟಚ್ ಮಾಡಿ, ಅದೊಂದು ಮಾತ್ರ ಚೆನ್ನಾಗಿತ್ತು. ಬಟ್ ಅದನ್ನು 100 ರುಪೀಸ್ 150 ರುಪೀಸ್ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಇದೆಲ್ಲ ಕೈಗೆ ಹಾಕ್ಕೊಳ್ಳೋದಂತೆ, ಇದು 150 ರುಪೀಸ್ ಅಂತೆ. ಸೊ ಏನಪ್ಪ ಇದು ಸ್ಟ್ರೀಟ್ ಶಾಪಿಂಗ್ ಹತ್ತಿರ ಇಷ್ಟು ಅಂತ ಹೇಳ್ತಾರೆ ಅಂತ ಬಂದ್ವಿ. ನಾನೇನು ಆ ಥರ ಎಲ್ಲ ಯೂಸ್ ಮಾಡಲ್ಲ, ಬಟ್ ಅದನ್ನೆಲ್ಲ ಕಲೆಕ್ಷನ್ಸ್ ನೋಡೋಕ್ಕೆ ತುಂಬ ಇರುತ್ತೆ. ಬಟ್ ತೊಗೋಬೇಕು ಅಂತ ಇರ್ತಾರೆ. ಮತ್ತು ಇದು ವಾಚಸ್ ಎಲ್ಲ ಇಟ್ಕೊಂಡಿದ್ರು. ಆ ಥರ ಏನೇನೋ ಸ್ಟ್ರೀಟಲ್ಲಿ ಚೆನ್ನಾಗಿ ಚಪ್ಪಲ್ಸು, ನೇರ್ಲೆನ್ ಸೀಸನ್ ಆಗಿರೋದ್ರೆ ನೇರ್ಲೆನ್ನು, ಕ್ಲಾತ್ಸು, ಬೆಲ್ಟ್ಸು, ಶೂಸು, ಟೋಪಿ ಮತ್ತು ಬೆಡ್ಶೀಟ್ಗಳು ಆ ಥರ ಎಲ್ಲ ಇಟ್ಕೊಂಡಿದ್ರು. ಮತ್ತು ಸಾಕ್ಸ್ಗಳು, ಈ ಥರ ಕ್ಯೂಟ್ ಟೋಪೀಸ್ ಎಲ್ಲ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನೋಡಿಕೊಂಡು ಓಡ್ತಾ ಇದ್ದೀವಿ. ಆಗಲೇ 6:15 ಆಗೋಗಿದೆ. ಸೊ ಆದ್ರೂ ಎಷ್ಟು ಬೆಳಕಿದೆ. ಇದೆಲ್ಲ ನೋಡಿಕೊಂಡು ಅರ್ಧ ಶಾಪ್ ಮಾಡಿಕೊಂಡು ಮನೆಗೆ ಓಡ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.